ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ರಾಧಾ ಕಲ್ಯಾಣದ ರಾಧನ್ನೇ ಕರೆಸ್ಬಿಟ್ಟಿದ್ದೀವಿ. ರಾಧಿಕಾ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾದ ಕಾರ್ಯಕ್ರಮ. ನೀವು ಪ್ರಶ್ನೆಗಳನ್ನ ಕೇಳಬಹುದು. ನಮ್ಮ ಟೆಲಿಫೋನ್ ಸಂಖ್ಯೆ ಫೋನ್ ಮಾಡಬಹುದು. ರಾಧನ್ ಜೊತೆ ಮಾತಾಡ್ಬೋದು. ಯಾಕಂದ್ರೆ ರಾಧನ್ ನೋಡೋಕ್ಕಾಗೋದಿನ್ನ 2 ದಿನ ಮಾತ್ರ. ಶುಕ್ರವಾರ ಶನಿವಾರ ಮುಗಿದೋಯ್ತು ಅಂದರೆ ರಾಧಾ ಕಣ್ಮರೆ ಆಗ್ಬಿಡ್ತಾರೆ. ಅಲ್ಲಿಗೆ ಆ ಸೀರಿಯಲ್ ಮುಗೀತೆ. ಆ ಮುಗಿಯೋದಕ್ಕಿಂತ ಮೊದಲು ರಾಧಾ ಅವ್ರ ಜೊತೆ ಮಾತಾಡಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಸುಮಾರು 4.5 ವರ್ಷಗಳ ಕಾಲ ಬಂದಂಥ ಸೀರಿಯಲ್ಲು. ಅವತ್ತಿಂದ ಒಂದೇ ಹೀರೋಯಿನ್ ನಮಗೆ ರಾಧಿಕಾ ಅವರು. ರಾಧಿಕಾ ಅವರೇ ಮಾತಾಡೋಣ. ಸೀರಿಯಲ್ 4 ವರ್ಷದಿಂದ ಮಾಡ್ತಾ ಇದ್ದೀರಾ. 4.5 ವರ್ಷ ಹೆಚ್ಚು ಕಡಿಮೆ ಆಗಿದೆ. ಇದರೊಳಗೆ ಮರೆಯಲಾಗದ ಘಟನೆಗಳೇನಿದೆ ನಿಮಗೆ? ಮರೆಯಲಾಗದ ಘಟನೆಗಳು ಆಕ್ಚುಲಿ ತುಂಬಾನೇ ಇರುತ್ತೆ. ಅದೇ ಒಂದಿದೆ. ನಂಗೊಬ್ರು ಕೇಳ್ತಾ ಇದ್ರು, ಸರ್ ನಿಮ್ ಗಂಡನ ಪಾತ್ರದಲ್ಲಿ ಇನ್ನೊಬ್ರು ಇದ್ರಂತಲ್ಲ, ಹೌದು, ಶ್ರೀ ಅಂತ. ಅದೇನೋ ಡಬಲ್ ರೋಲ್ ಎಲ್ಲ ಮಾಡಿ ಅವಳಿ ಜವಳಿ ಅಂತ ಮಾಡು. ಅವ್ನು ಓಡ್ ಬಂದು ಸರಿ ತಪ್ಕೊಳ್ತಾನಂತೆ ನಿಮ್ನ. ಹೌದು, ತಪ್ಕೊಂಡ ತಕ್ಷಣ ನೀವು ಹಿಂಗ್ ಹಿಡ್ಕೊಂಡ ತಕ್ಷಣ ನೀನು ಗಂಡ ಅಂತ ಕಳ್ಸ್ಬಿಡ್ತೀವಿ. ಏನ್ ಗೊತ್ತಾಯ್ತು ನಿಮ್ಗೆ? ನೋಡಿ, ಸೀರಿಯಲ್ ಪ್ರಕಾರ ವಿಶು ಮತ್ತೆ ರಾಧಿಕಾ ಅವರ ಬಾಂಧವ್ಯ ಅಷ್ಟಿರುತ್ತೆ. ನಾನೇನ್ ಹೇಳಿದೆ ಗೊತ್ತಾ? ನನ್ನ ಮಗ ಸ್ನಾನ ಮಾಡಿರ್ಲ ಅದಕ್ಕೆ ಅಂದೆ. ಅಯ್ಯಯ್ಯೋ, ಇಲ್ಲ ಹಾಗೆಲ್ಲ ಏನಿಲ್ಲ. ಆಕ್ಚುಲಿ ವಿಶು ಯಾರು ಅಂತ ರಾಧಿಕಾಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದ್ರೆ ತುಂಬಾ ಇಷ್ಟಪಟ್ಟಂತ ಗಂಡ ಅನ್ನೋದಕ್ಕಿಂತ ಆಕ್ಚುಲಿ ತುಂಬಾ ಮುಂಚೆಯಿಂದನೂ ಬೇರೆ ಬಾಂಧವ್ಯ ಅಂತಾನೆ ಹೇಳ್ಬೋದು. ಅವಳು ನೋಡಿದ ತಕ್ಷಣ ಅನ್ನೋದಕ್ಕಿಂತ ಅವನ್ನ ಕೃಷ್ಣ ಅಂತಾನೆ ಆರಾಧನೆ ಮಾಡ್ಕೊಂಡ್ ಬಂದಿರ್ತಾಳೆ. ಬರೀ ಪ್ರೀತಿ ಅಷ್ಟೇ ಅಲ್ಲ, ಇದು ಆರಾಧನೆ ಕೂಡ. ಸೊ ಅದಕ್ಕೋಸ್ಕರ ಆ ಬಾಂಧವ್ಯ ಅನ್ನೋದು ತುಂಬಾ ಗಟ್ಟಿ ಇರುತ್ತೆ. ಆದ ಕಾರಣಕ್ಕೆ ಶ್ರೀ ಯಾರು ವಿಶು ಯಾರು ಅಂತ ಅವಳು ಗೊತ್ತಾಗುತ್ತೆ. ಇದು ಜನಗಳು ಕೇಳಿದ್ರು. ನಿಮ್ಗೇನು ಮರೆಯಲಾಗದ ಘಟನೆ? ಮರೆಯಲಾಗದ ಘಟನೆ ತುಂಬಾನೇ ಇದೆ ರೀ ಅಂತಲ್ಲ. ಒಂಥರ ಚೆನ್ನಾಗಿತ್ತು. ಅಯ್ಯೋ ನಾವು ನೋಡಿಲ್ವಲ್ಲ ಆ ಥರದಲ್ಲ, ಏನೋ ಹಿಂಗ ಆಗೋಯ್ತಲ್ಲಪ್ಪ, ಅಯ್ಯೋ ನಮ್ಮ ಸೀರಿಯಲ್ ಹಿಂಗ ಆಗ್ಬೇಕಾ, ಈ ಥರದಲ್ಲಿ ಏನೋ ಒಂದಿರುತ್ತೆ. ಆ ರೀತಿದಾದ್ರೆ ವೆಂಕಟಾದ್ರಿ ಅಂಕಲ್ದೇ ಹೇಳ್ಬೇಕು. ಅಂದ್ರೆ ಸ್ಪೆಷಲಿ ನನಗೇನಕ್ಕೆ ಅಂತಂದ್ರೆ ಅವ್ರು ಯಾವ ರೀತಿ ವ್ಯಕ್ತಿ ಅಂತಂದ್ರೆ, ಯಾವ ರೀತಿ ವ್ಯಕ್ತಿ ಅಂದ್ರೆ ಅದನ್ನ ಆಮೇಲೆ ಹೇಳಿ. 1 ನಿಮಿಷ ತಾಳಿ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ನವ್ಯ ಅಂತ. ನವ್ಯ ಅವ್ರೆ, ಎಲ್ಲಿಂದ? ಕೊರಟಗೆರೆ ಅಂತ. ಕೊರಟಗೆರೆ. ನವ್ಯ ಅವರೇ, ಯಾರ ಜೊತೆ ಮಾತಾಡ್ಬೇಕು? ರಾಧನ್ ಜೊತೆ ಮಾತಾಡ್ಬೇಕಾ? ಹೌದು, ಮಾತಾಡಿ. ನಮಸ್ತೆ. ಹಾಯ್ ರಾಧಿಕಾ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮ್. ರಾಧಾ ಕಲ್ಯಾಣ ಫಸ್ಟ್ ಡೇ ಇಂದ ನೋಡ್ತಾ ಇದ್ದೀನಿ ನಾನು. ಓಕೆ, ಸೊ 3.5 years ಇಂದ ನೋಡ್ತಿದ್ದೀರಾ? ಮಿಸ್ ಮಾಡ್ತಿಲ್ಲ ನೀವು? ಅವಾಗ ಮಿಸ್ ಮಾಡ್ತಾ ಇರ್ತೀನಿ ಬಿಕಾಸ್ ಆಫ್ ಎಕ್ಸಾಮ್ಸ್. ಹಾ, ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬಾ ಇಷ್ಟ ನಿಮ್ ಕ್ಯಾರೆಕ್ಟರ್, ತುಂಬಾ ಇಷ್ಟ ನಂಗೆ. ಥ್ಯಾಂಕ್ ಯು. ಇವಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೆಕ್ಸ್ಟ್? ನಿಮ್ಗೆ ಕ್ಲೈಮ್ಯಾಕ್ಸ್ ಹೆಂಗಿರ್ಬೇಕು ಅಂತ ಆಸೆ? ಹ್ಯಾಪಿ ಎಂಡಿಂಗ್ ಆಗ್ಬೇಕಷ್ಟೇ ನಂಗೆ. ಹ್ಯಾಪಿ ಎಂಡಿಂಗ್ ಅಂದ್ರೆ ಶಾಂತನುಗ್ ಏನಾಗ್ಬೇಕು ಅಥವಾ ರಾಧಿಕಾ ವಿಶು ಏನ್ ಕತೆ? ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ರಾಧಿಕಾ ವಿಶು ಒಂದಾಗ್ಬೇಕು. ಓಕೆ, ಶಾಂತನು ಪರವಾಗಿಲ್ಲ, ಅವ್ರನ್ನ ಬಿಟ್ರೆ ಓಕೆ, ಅಥವಾ ಅವ್ರನ್ನ ಕ್ಷಮಿಸ್ಬಿಟ್ರು ಪರವಾಗಿಲ್ಲ. ಕ್ಷಮಿಸ್ಲೇಬೇಕು ಅಂತನಾ? ಅವ್ರ ಅಷ್ಟೊಂದೆಲ್ಲ ಗೋಳು ಇಟ್ಕೊಂಡ್ರು ನನ್ಗೆ ಕ್ಷಮಿಸ್ಬಿಡ್ಬೇಕಾ? ಕ್ಷಮಿಸ್ಬೇಕು ಅಂದ್ರೆ ಅವರು ಪಶ್ಚಾತ್ತಾಪ ಪಡ್ಬೇಕು ತಾನೆ. ಪಶ್ಚಾತ್ತಾಪ ಪಟ್ಮೇಲೆ ಕ್ಷಮಿಸಿದ್ರೆ ಅದಕ್ಕೂ ಪಶ್ಚಾತ್ತಾಪ ಪಡೋದಕ್ಕೂ ಒಂದ್ ಇಂತಿಂತ ತಪ್ಪುಗಳು ಅಂತಿರುತ್ತೆ, ಅಲ್ಲಿವರೆಗೂ ಪಶ್ಚಾತ್ತಾಪ ಓಕೆ. ಇದು ಅದನ್ನು ಮೀರಿದಂತ ತಪ್ಪುಗಳನ್ನ ಇವ್ರು ಮಾಡಿರೋದು. ತಾಯಿನ ಸಾಯಿಸಿದ್ದಾರೆ, ನನ್ನ ತಾಯಿನ, ಅದೆಲ್ಲ ಕ್ಷಮಿಸೋ ಅಂತ ಒಂದು ತಪ್ಪಾ? ಕ್ಷಮಿಸೋ ಅಂತದಲ್ಲ, ಬಟ್ ಅವ್ರ ಪಶ್ಚಾತ್ತಾಪ ಪಟ್ರೆ ಕ್ಷಮಿಸ್ಬೋದಲ್ವಾ? ಅದರಿಂದ ನಮ್ಗೆ ಆಗಿರೋ ನಷ್ಟ ಯಾವ್ದು ಫುಲ್ಫಿಲ್ ಆಗಲ್ಲ. ಆದ್ರೆ ಅವ್ರನ್ನ ಕ್ಷಮಿಸ್ಬೋದಲ್ವಾ? ಸೊ ನಿಮ್ ಪ್ರಕಾರ ಕ್ಷಮಿಸ್ಬೇಕು. ನೋಡಿ ಕ್ಲೈಮ್ಯಾಕ್ಸ್ ನೋಡಿ. ನಿಮ್ದು ಅವ್ರು ಸ್ವಲ್ಪ ತಗೊಳ್ಳೋಣ ಪಾಪ, ಯಾಕೆ ಬೇಜಾರು ಮಾಡೋದು ಓಕೆ ಮೇಡಮ್. 2 ದಿನ ಇದೆ ನೋಡ್ಬಿಡಿ. ನಾಳೆ, ನಾಡ್ದು, ಇವತ್ತು ಸಂಜೆ, ಗುರುವಾರ ಸಂಜೆ, ಶುಕ್ರವಾರ ಸಂಜೆ, ಶನಿವಾರ ಸಂಜೆ, 3 ಸಂಜೆ ಮಾತ್ರ ಸಿಗ್ತಾರೆ ರಾಧಿಕಾ ಅವರು. ಏನಾಗ್ತಾರೆ, ಯಾರನ್ನ ಕ್ಷಮಿಸ್ತಾರೆ, ಯಾರನ್ನ ತಿರ್ಗಾ ಜೊತೆ ಸೇರ್ಕೊಳ್ತಾರೆ, ಇದಕ್ಕೆಲ್ಲ ಒಂದು ಒಳ್ಳೆ ಟ್ವಿಸ್ಟ್ ರಾಧಾ ಕಲ್ಯಾಣ. ಓಕೆ ಮೇಡಮ್, ಮತ್ತೆ ನಿಮ್ಗೆ ಪ್ರಶ್ನೆ. ವೆಂಕಟಾದ್ರಿ ಅಂಕಲ್ ಯಾವ ರೀತಿ ವ್ಯಕ್ತಿ ಅಂತಂದ್ರೆ, ಹೆಣ್ಮಕ್ಳಿಗೆ ತುಂಬಾ ಗೌರವ ಕೊಡುವಂತ ವ್ಯಕ್ತಿ. ಸ್ಪೆಷಲಿ ನನಗೇನಾಗಿತ್ತು ಅಂದ್ರೆ, ನನಗೆ ಪರ್ಸ್ನಲಿ ನನಗೆ ತಂದೆ ಇಲ್ಲ. ಸೊ ಅವ್ರು ಯಾವಾಗ್ಲೂ ನನ್ನ ತಂದೆನ ಬೇಜಾರು ಮಾಡ್ಕೊಂಡು ನಾನು ಅವ್ರ ಜೊತೆ ಸೀನ್ಗಳನ್ನ ಮಾಡೋವಾಗ್ಲೆಲ್ಲ ನನ್ನ ಪಾಸ್ಟ್ ನನಗೆ ನೆನಪಾಗಿ ನಾನು ಅವ್ರ ಜೊತೆ ನಿಜವಾಗ್ಲೂ ಹತ್ಕೊಂಡು ಮಾಡ್ಬಿಡ್ತೀವಿ. ನಾನು ಹಂಗೆ, ಅವರು ಹಂಗೇನೆ ಪಾಪ. ನಿಜವಾದ ನನ್ನ ತಂದೆನ ಅವರಲ್ಲೇ ನೋಡ್ತಿದ್ದೆ ನಾನು. ಸೊ ತುಂಬಾ ಎಮೋಷನಲಿ ತುಂಬಾ ಅಟ್ಯಾಚ್ ಆಗಿದೆ. ಒಂದ್ಸಲ ಏನಾಯ್ತು ಅಂತಂದ್ರೆ, ಗೌರಿ ಗಣೇಶ ಹಬ್ಬ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೆಯಿಂದ ಮುಗಿಸ್ಕೊಂಡು ಬಂದೆ. ಸಡನ್ ಆಗಿ ಅವ್ರು ಬಂದು 100 ರೂಪೀಸ್ ಕೈ ಕೊಟ್ಟು, ತಗೊಮ್ಮ ಇದರಲ್ಲಿ ಬಳೆ ಏನಾದ್ರು ತಗೋ ಅಂತಂದ್ರು. ಏನಪ್ಪಾಜಿ ಅಂತಂದೆ. ಅದಕ್ಕೆ ಏನಿಲ್ಲ, ನೀ ನನ್ನ ಮಗಳು, ಸೊ ನಿಂಗೆ ತಂದೆ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಬಾರ್ದು ಇನ್ನು ಮುಂದೆ. ನಾನು ಇದೀನಲ್ಲ ಮಗಳೇ, ಯಾಕೆ ಬೇಜಾರು ಮಾಡ್ಕೊಳ್ಳೋದು, ತಗೋ ಇದರಲ್ಲಿ ಬಳೆ ತಗೋ ಅಂತೆಲ್ಲ ಅಂದರು. ಸೊ ಅದು ಹೇಳೋಕ್ಕಾಗಲ್ಲ, ತಕ್ಷಣ ಅಳು ಬಂದ್ಬಿಡ್ತು ಅವ್ರು ಹಂಗೆ ಕೊಟ್ಟಿದ್ದು ನೋಡಿ. ಬಿಕಾಸ್ ಗೊತ್ತು, ಆ ಫೀಲ್ ನನಗೆ ಮಾತ್ರ ಗೊತ್ತಿರೋದಕ್ಕೆ ಸಾಧ್ಯ.
ಸೊ ಅಂಥ ವ್ಯಕ್ತಿ ಸಡನ್ನಾಗಿ, ಅದು ತುಂಬ ಫಿಟ್ ಇದ್ದಂಥ ವ್ಯಕ್ತಿ ಅವರು, ಸಡನ್ನಾಗಿ ಡೆಂಗ್ಯೂ ಆಯಿತು, ಬ್ರೈನ್ ಹೆಮರೇಜ್ ಆಯಿತು, ಹೊರಟೋದ್ರು ಅಂದರೆ ಇವತ್ತಿಗೂ ಕೂಡ ಅದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನೋ, ದಿಸ್ ಇಸ್ ನಾಟ್ ಡನ್, ದೇವ್ರೆ ತಪ್ಪು ಮಾಡಿಬಿಟ್ಟೆ ಅಂತ ಇವತ್ತಿಗೂ ಹೇಳಬೇಕು ಅನಿಸುತ್ತೆ. ಅಂಥ ಒಳ್ಳೆ ವ್ಯಕ್ತಿ. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ವೆಂಕಟರಾಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವಿಷಯದಲ್ಲಿ ಅವ್ರ ಜೊತೆ ಇದ್ದರೆ ಎಂಥ ಪರ್ಫಾರ್ಮೆನ್ಸ್ ಇಲ್ಲದೆ ಇರೋ ವ್ಯಕ್ತಿ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಟ್ರಸ್ಟ್ ಮೀ, ಆಗತ್ತೆ ಅವ್ರ ಕೈ. ಓಕೆ, ಇವೆಲ್ಲ ಮಾತಾಡ್ತಾರಣ. ಒಂದು ಕರೆ ಬೇರೆ ಬಂದಿದೆ. ಹಲೋ, ನಮಸ್ತೆ ಸರ್, ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಎಲ್ಲಿಂದ ರೀ? ಬೆಂಗಳೂರು ಜಯನಗರದಿಂದ. ಜಯನಗರ ಲಕ್ಷ್ಮಿ ಅವರೇ, ನೀವು ರಾಧಿಕನ್ ಜೊತೆ ಮಾತಾಡ್ಬೇಕು. ಖಂಡಿತ. ಮಾತಾಡಿ ಮಗಳೇ ಅವಳು. ಮಾತಾಡಿ 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 ಮಾತಾಡಿ. ನಮಸ್ತೆ ಮಾ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ. ನಿಜವಾಗ್ಲೂ ನಂಗೆ ಬೇಜಾರಾಗ್ತಿದೆ. ನನ್ನ ಮಗಳು ಮದ್ವೆ ಮಾಡಿ ಕಳ್ಸೋದು ಇಷ್ಟೊತ್ತಿಲ್ಲ ನಾನು. ನಿಜವಾಗ್ಲೂ 3 ದಿವಸ ಮುಗ್ದೋಗುತ್ತಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಅಯ್ಯೋ, ನಿಮ್ ಪ್ರಕಾರ ಇನ್ನ ಮುಂದೆ ಬರ್ಬೇಕು ಅಂತ ಆಸೆ ಇತ್ತಾ? ಹಾಗಾದ್ರೆ ನನ್ನ ನೋಡ್ಬೇಕು ಇನ್ನ ಮುಂದೆ. ನಿಜವಾಗ್ಲೂ ರೀ. ಬಟ್ ಅಲ್ಲ, ಸಾಕಪ್ಪ, ನೀವು ಬೇರೆ ಸೀರಿಯಲ್ ಮಾಡಿ. ನೋಡಿ ನೋಡಿ ನಮ್ಗೋಳ ಬಂದ್ಬಿಡುತ್ತೆ. ಅಯ್ಯಯ್ಯೋ, ಅದಕ್ಕೆ ಬೇಜಾರಾಗ್ತಿದೆ, 3 ದಿವಸಕ್ಕೆ ಮುಗ್ದೋಗ್ಬಿಡುತ್ತಲ್ಲ ಅಂತ. ಇಲ್ಲ ಬನ್ನಿ, ಬೇರೆ ಎಲ್ಲಾರು ಸಿಗ್ತೀವಿ ಖಂಡಿತ. ಖಂಡಿತ. ಥ್ಯಾಂಕ್ ಯು. ಚೆನ್ನಾಗಿ ಮಾಡ್ತಾ ಇದ್ದೀರಾ. ಈ ಸೀರಿಯಲ್ ಬೇಡ, ಬೇರೆ ಸೀರಿಯಲ್ ಖುಷಿಯಾಗಿ ಮಾಡೋಣ. ಥ್ಯಾಂಕ್ ಯು ಮಾ, ಖಂಡಿತ ಖುಷಿಯಾಗಿರೋ ಒಂದು ಕ್ಯಾರೆಕ್ಟರ್ನೇ ಮಾಡೋಣ. ಥ್ಯಾಂಕ್ ಯು.